ಮದುವೆಗೆ ಮಾಡಿದ್ದಂತಹ ಸಾಲವನ್ನ ತೀರಿಸೋದಕ್ಕೆ ಕಳ್ಳತನಕ್ಕೆ ಇಳಿದ ಅಣ್ಣ. ಎಸ್, ವೃದ್ಧೆಯರ ಸರ ಎಗರಿಸಿ ಪೊಲೀಸರ ಬಲೆಗೆ ಬಿದ್ದ ವ್ಯಕ್ತಿ. ಬೆಂಗಳೂರು ನಗರದಲ್ಲಿ ಫುಡ್ ಡೆಲಿವರಿ ಬಾಯ್ನಿಂದ ಸರಗಳ್ಳತನ ಮಾಡಲಾಗ್ತಾ ಇತ್ತು. ಕೆಂಗೇರಿ ಪೊಲೀಸರಿಂದ ಸದ್ಯ ಆರೋಪಿ ಸಂಜೀವ್ ಕುಮಾರ್ನ ಬಂಧನವಾಗಿದೆ. ಮದ್ದೂರು ಮೂಲದ ಆರೋಪಿ ಸಂಜೀವ್ ಕುಮಾರ್ ಈತ ಕೆಲ ವರ್ಷಗಳ ಹಿಂದೆ ತಂಗಿಯ ಮದುವೆ ಮಾಡಿಸಿದ್ನಂತೆ. ಇನ್ನು ತಂಗಿ ಮದುವೆಗೆ ಸಾಲವನ್ನ ಮಾಡಿಕೊಂಡಿದ್ದ ಈ ಸಂಜೀವ್ ಕುಮಾರ್ ಆದ್ರೆ ಸಾಲವನ್ನ ತೀರಿಸೋಕೆ ಆಗದೆ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಬಂದಿದ್ದ. ಕೆಂಗೇರಿಯ ಕೋಡಿಪಾಳ್ಯದಲ್ಲಿ ಹೆಂಡತಿಯೊಂದಿಗೆ ವಾಸವಾಗಿದ್ದ. ಇನ್ನು ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇದ್ದ. ಆ ಕೆಲಸದ ಜೊತೆಗೆ ಅವಕಾಶ ಸಿಕ್ಕಾಗಲೆಲ್ಲ ಸರಗಳ್ಳತನ ಕೂಡ ಮಾಡ್ತಾ ಇದ್ದ. ಕೆಂಗೇರಿಯಲ್ಲಿ ಇದುವರೆಗೂ 4 ಸರಗಳ್ಳತನ ಮಾಡಿದ್ದ ಈ ಆರೋಪಿ ಕುಂಬಳಗೋಡು, ಆರ್ ನಗರ ಸೇರಿದಂತೆ ಹಲವೆಡೆ ಸರಗಳ್ಳತನ ಮಾಡಿದ್ದ. ಒಟ್ಟು 7 ಕಡೆ ಈತ ಕೈಚಳಕವನ್ನ ತೋರಿಸಿದ್ದಂತೆ. ಸದ್ಯ ಈಗ ಸಿಸಿಟಿವಿ ಆಧರಿಸಿ ಆರೋಪಿ ಸಂಜೀವ್ ಕುಮಾರ್ ಆತನ ಫೋಟೋವನ್ನ ಕೂಡ ಒಂದು ಕಡೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಈತನನ್ನ ಸದ್ಯಕ್ಕೆ ಈಗ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 7 ಲಕ್ಷ ಮೌಲ್ಯದ 105 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ತಂಗಿ ಮದುವೆಗೆ ಮಾಡಿದಂತಹ ಸಾಲವನ್ನ ತೀರಿಸೋದಕ್ಕೆ ಈತ ಕಳ್ಳತನಕ್ಕೆ ಇಳಿದಿದ್ದಾನೆ. ಇದುವರೆಗೂ 7 ಕಡೆ ತನ್ನ ಕೈಚಳಕವನ್ನ ತೋರಿಸಿ ಈಗ ಪೊಲೀಸರ ವಶದಲ್ಲಿದ್ದಾನೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಮಧು, ಮದುವೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಕಷ್ಟಗಳು ಎದುರಾಗುತ್ತೆ ಬಡವರಿಗೆ, ಹಾಗೂ ಮದುವೆ ಮಾಡ್ಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ, ಅದೆಲ್ಲ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮದುವೆಯನ್ನು ಕೂಡ ಹೆಣ್ಣು ಮಕ್ಕಳ ಮದುವೆಯನ್ನ ಮಾಡಿ ಕಳಿಸಲಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನು ನೋಡಿದ್ರೆ ಒಂದು ಕಡೆ ಬೇಸರವೂ ಆಗುತ್ತೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ತಪ್ಪು ದಾರಿಗೆ ಇಳಿಬಾರ್ದು ಕೂಡ ಅಂತ ಅನ್ಸುತ್ತೆ. ಯಾಕಂತಂದ್ರೆ ತಂಗಿ ಮದುವೆ ಮಾಡೋದಕ್ಕೆ ಅದ್ದೂರಿಯಾಗಿ ತಂಗಿ ಮದುವೆ ಮಾಡಿರ್ತಾನೆ. ಅದಾದ್ಮೇಲೆ ಆ ಒಂದು ಮದುವೆಯ ಸಾಲವನ್ನ ತೀರಿಸೋದಕ್ಕೆ ಈ ರೀತಿಯಾಗಿ ಸರಗಳ್ಳತನಕ್ಕಿಳಿದು ಈಗ ಪೊಲೀಸರ ಅತಿಥಿಯಾಗಿರುವಂತದ್ದು ಈತ ನಗರದಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅಂದ್ರೆ ಈ ವೃದ್ಧೆಯರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಯಾಕಂತಂದ್ರೆ ಅವರಿಂದ ಜಾಸ್ತಿ ಪ್ರತಿರೋಧ ಒಡ್ಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೃತ್ಯಕ್ಕೂ ಕೂಡ ಇಳಿದಿರ್ತಾನೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಸಂಜೀವ್ ಕುಮಾರ್ ಎಂಬಾತನನ್ನ ಬಂಧನ ಮಾಡಲಾಗಿರುವಂತದ್ದು. ಮೂಲತಃ ಈತ ಮದ್ದೂರು ಮೂಲದವರಾಗಿರ್ತಾನೆ. ಕೆಲ ವರ್ಷಗಳ ಹಿಂದೆ ತಂಗಿ ಮದುವೆಯನ್ನು ಕೂಡ ಮಾಡಿರ್ತಾನೆ. ಹೀಗಾಗಿ ಸಾಲ ಕೂಡ ಮೈ ಮೇಲಾಗಿರುತ್ತೆ. ಇದನ್ನ ದುಡಿದು ತೀರಿಸಬೇಕು ಅಂತ ಹೆಂಡತಿಯೊಂದಿಗೆ ಬೆಂಗಳೂರಿಗೂ ಕೂಡ ಇಲ್ಲಿ ಬಂದು ಸೆಟಲ್ಡ್ ಆಗಿರ್ತಾನೆ. ಕೆಂಗೇರಿಯ ಕೋಡಿಪಾಳ್ಯದಲ್ಲಿ ಈತ ವಾಸ ಕೂಡ ಆಗಿರ್ತಾನೆ. ಫುಡ್ ಡೆಲಿವರಿ ಜೊತೆಗೆ ಅವಕಾಶ ಸಿಕ್ಕಾಗ ಈತ ಸರಗಳ್ಳತನ ಮಾಡ್ತಿದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಕೆಂಗೇರಿಯಲ್ಲೇ 4 ಸರಗಳ್ಳತನ ಪ್ರಕರಣ ಈತ ಮಾಡಿರ್ತಾನೆ. ಕುಂಬಳಗೋಡು, ಆರ್ ನಗರ ಸೇರಿ ಹಲವೆಡೆ ಸರಗಳ್ಳತನ ಮಾಡಿರ್ತಾನೆ. ಒಟ್ಟು 7 ಸರಗಳ್ಳತನ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇನ್ನು ಕೆಲ ದಿನಗಳ ಹಿಂದೆ ಒಬ್ಬ ವೃದ್ಧೆಯ ಸರಗಳ್ಳತನ ಮಾಡಿರ್ತಾನೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ ವೃದ್ಧೆ. ಅದಾದ್ಮೇಲೆ ಸಿಸಿಟಿವಿ ಫೋಟೇಜಸ್ ಆಗಿರಬಹುದು ಮತ್ತು ಈ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೇಲೆ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಈಗ 7 ಲಕ್ಷ ಮೌಲ್ಯದ 105 ಗ್ರಾಂ ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೆಂಗೇರಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ಬಂಧಿತನನ್ನ ಜೈಲಿಗೂ ಕೂಡ ಕಳಿಸಲಾಗಿದೆ. ಒಟ್ಟಾರೆಯಾಗಿ ಆ ಸಾಲ ಸೂಲ ಮಾಡಿಕೊಂಡು ಮದುವೆ ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಆ ಸಾಲವನ್ನ ತೀರಿಸೋದಕ್ಕೆ ಈತ ಕಳ್ಳತನದ ಹಾದಿ ಹಿಡಿದು ಈಗ ಜೈಲನ್ನು ಸೇರುವಂತದ್ದು ವಿಪರ್ಯಾಸವೇ ಸರಿ. ಮತ್ತು ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.